I want to share a story with you from Greek mythology. ಪ್ರಪಂಚದಲ್ಲಿರುವಂಥ ಎಲ್ಲರೂ ಒಳ್ಳೆಯವರಾಗಿದ್ದರಂತೆ, ಯಾರೂ ಕೆಟ್ಟವರಿಲ್ಲ, ಎಲ್ಲೂ ನೆಗೆಟಿವಿಟಿ ಇಲ್ಲ. ಕತೆ ಪ್ರಕಾರ ಬೆಂಕಿ ಇದ್ದಿದ್ದು ಸ್ವರ್ಗದಲ್ಲಿ ಮಾತ್ರ. ಅಲ್ಲೇನೋ ಬೆಂಕಿ ಅಂತಿದೆಯಂತಪ್ಪ, ಅದರಲ್ಲಿ ಅಡಿಗೆ ಮಾಡಿ ಬೇಯಿಸಿ ತಿಂದರೆ ಬಹಳ ರುಚಿಕರವಾಗಿರುತ್ತಂತೆ. ಪ್ಲಾನ್ ಮಾಡಿ ಇಬ್ಬರು ಮಾನವರು ಸ್ವರ್ಗಕ್ಕೆ ಹೋಗಿ ಬೆಂಕಿನ ಕದ್ಕೊಂಡ್ಬಂದ್ಬಿಟ್ರು. ಇಲ್ಲಿ ಬಹಳ ರುಚಿಕರವಾದ ಅಡಿಗೆ ನಡೀತಾ ಇದೆ, ಮಾನವರು ಖುಷಿಯಾಗಿದ್ದಾರೆ. ಅಲ್ಲಿ ದೇವರುಗಳಿಗೆ ಕೋಪ ಬಂದ್ಬಿಡ್ತು. ಈ ಮಾನವರಿಗೆ ಪಾಠ ಕಲಿಸ್ಬೇಕು ಅಂತ ಪ್ಯಾಂಡರಾ ಅನ್ನೋ ಸುಂದರಿ ಕೈಯಲ್ಲಿ ಒಂದು ಪೆಟ್ಟಿಗೆಯನ್ನು ಉಡುಗೊರೆಯಾಗಿ ಕಳಿಸಿದ್ರು. ಅಲ್ಲಿವರೆಗೂ ಪ್ರಪಂಚದಲ್ಲಿ ಒಳ್ಳೆಯವರೇ ಇದ್ರು ಅಂತ ಹೇಳಿದ್ನಲ್ಲ, ಯಾವಾಗ ಮನುಷ್ಯರು ಪ್ಯಾಂಡೋರೋಸ್ ಬಾಕ್ಸ್ನ ಓಪನ್ ಮಾಡಿದ್ರು, ಮೊದಲನೇ ಸಲ ದ್ವೇಷ ಹೊರಗೆ ಬಂದು ಒಬ್ಬನ ಹೃದಯದ ಒಳಗೆ ನುಗ್ಬಿಡ್ತು. ಅಸೂಯೆ ಹೊರಗೆ ಬಂದು ಇನ್ನೊಬ್ಬನ ಒಳಗೆ ಹೊಟ್ಟೋಯ್ತು. ದುರಾಸೆ ಹೊರಗೆ ಬಂದು ಮೂರನೇವನ ಒಳಗೆ ಹೊಟ್ಟೋಯ್ತು. ಹೀಗಾಗಿ ಮನುಷ್ಯರಲ್ಲಿ ನೆಗೆಟಿವ್ ಇಮೋಷನ್ಸ್ ಶುರು ಆಗೋಯ್ತು, ಜಗಳಗಳು ಶುರು ಆಗೋಯ್ತು, ಎಲ್ಲ ಕಡೆ ಸಮಸ್ಯೆಗಳು ಶುರು ಆಗೋಯ್ತು. ಈ ಮನುಷ್ಯರಿಗೆ ಅರ್ಥ ಆಯಿತು, ನಾವು ತಪ್ಪು ಮಾಡಿಬಿಟ್ವಿ, ನಾವು ಬೆಂಕಿನ ಕದಿಬಾರ್ದಾಗಿತ್ತು. ದೇವ್ರ ಹತ್ರ ಹೋಗ್ತಾರೆ, ಬೇಡ್ಕೊಳ್ತಾರೆ, ನಮಗೆ ಈ ನೆಗೆಟಿವ್ ಇಮೋಷನ್ಸ್ ಬೇಡ, ನಾವೆಲ್ಲ ಒಳ್ಳೆಯವರಾಗೇ ಇರಬೇಕು, ದಯವಿಟ್ಟು ಇದನ್ನೆಲ್ಲ ವಾಪಸ್ ತೊಗೊಂಡ್ಬಿಡಿ ಅಂತ. ಆಗ ದೇವರು ಹೇಳ್ತಾರೆ, ಸಾಧ್ಯ ಇಲ್ಲ, ಇವೆಲ್ಲ ನಿಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಆದರೆ ಒಂದು ಪಾಸಿಟಿವ್ ಫೋರ್ಸ್ ಆ ಗಿಫ್ಟಲ್ಲಿ ಇನ್ನೂ ಉಳಿದಿದೆ, ಅದನ್ನು ನೋಡಿ ಅಂತ. ಆ ಪ್ಯಾಂಡೋರಾಸ್ ಬಾಕ್ಸಲ್ಲಿ ಕೊನೆಯದಾಗಿದ್ದಂಥ ಫೋರ್ಸ್ ಭರವಸೆ, ಹೋಪ್. ಆವಾಗ ದೇವರು ಹೇಳ್ತಾರೆ, ಈ ಎಲ್ಲ ಸಮಸ್ಯೆಗೂ ಇರೋದು ಒಂದೇ ಒಂದು ಪರಿಹಾರ, ಹೋಪ್. ನಿಮ್ಮಂಥ ಮಕ್ಕಳನ್ನ ನಾನು ನೋಡಿದಾಗ ನನಗೆ ನೆನಪಾಗೋದು ಅದೇ, ನೀವೇ ಹೋಪ್. ಇಲ್ಲಿ ಪ್ರಪಂಚದಲ್ಲಿ ಪ್ಯಾಂಡೋರಾಸ್ ಬಾಕ್ಸ್ ಓಪನ್ ಆಗ್ಬಿಟ್ಟಿದೆ, ಎಲ್ಲ ಕಡೆ ನೆಗೆಟಿವಿಟಿ ಇದೆ, ಎಲ್ಲ ಕಡೆ ತಪ್ಪಾದ ವಿಷಯಗಳು ನಡೀತಾ ಇದೆ. ಇದನ್ನೆಲ್ಲ ಕರೆಕ್ಟ್ ಮಾಡಕ್ಕೆ ಸಾಧ್ಯ ಅಂದರೆ ನಿಮ್ಮಿಂದ, ಮಕ್ಕಳಿಂದ ಮಾತ್ರ. ಯು ಆರ್ ದ ಹೋಪ್ ಆಫ್ ದ ವರ್ಲ್ಡ್. ಕೈಂಡ್ಲಿ ರಿಮೆಂಬರ್ ದಿಸ್. ನಾಳೆ ನೀವು ಡಾಕ್ಟರ್ ಆಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಏನೋ ಮಾಡ್ತೀರಿ, ನೆಗೆಟಿವ್ ಕಡೆ ವಾಲ್ಬೇಡಿ. ನಾಟ್ ಟುವರ್ಡ್ಸ್ ಅಗ್ರೆಷನ್, not towards violence, not towards injustice, not towards division, but towards unity, towards justice. You should be the heroes. You should be the positive force in the world. Avoid negativity. Fight negative forces. ಈ ದೊಡ್ಡ ಜವಾಬ್ದಾರಿಯನ್ನ ನಿಮ್ಮ ಮೇಲೆ ಇಡ್ತಾ ಇದ್ದೀನಿ. That's your first responsibility.